ಇಲ್ಲೊಬ್ಬ ಸ್ವಂತ ಕಟ್ಟಿಕೊಂಡ ಹೆಂಡತಿಯನ್ನ ಕೊಚ್ಚಿ ಕೊಲೆಗೈದು ಸ್ವಿಮ್ಮಿಂಗ್ ಪೂಲ್ಗೆ ಎಸೆದ ಗಂಡ. ಕನಕಪುರದ ತೋಟದ ಮನೆಯೊಂದರ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಶವ ಪತ್ತೆ. ಪತ್ನಿಯನ್ನೇ ಕೊಲೆ ಮಾಡಿ ಶವವನ್ನು ಈಜುಕೊಳಕ್ಕೆ ಎಸೆದ ಪತಿ ಅರೆಸ್ಟ್ ಆಗಿದ್ದಾನೆ. 29 ವರ್ಷದ ಪ್ರತಿಭಾ ಮೃತದೇಹ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಕಟ್ಟಿಕೊಂಡ ಗಂಡ ಹೆಂಡತಿಯನ್ನ ಸ್ವಂತ ಗಂಡ ಕೊಲೆ ಮಾಡಿ ಸ್ವಿಮ್ಮಿಂಗ್ ಪೂಲಿಗೆ ಹಾಕಿದ್ದಾನೆ. ಅವನು ಯಾವನೋ ಮುಂಬೈನಲ್ಲೊಬ್ಬ ಫ್ರಿಡ್ಜಲ್ಲಿ ಇಟ್ಟಿದ್ದ. ಇವನು ಸ್ವಿಮ್ಮಿಂಗ್ ಪೂಲಿಗೆ ಹಾಕಿದ್ದಾನೆ. ಕೋಳಿ ಅಂಗಡಿಲಿ ಕೆಲಸ ಮಾಡ್ತಿದ್ನೋ ಏನು, ಕೊಚ್ಚಿ ಬುಚ್ಚರ್ ಥರ ನರಭೋಜಿ ಸ್ವಂತ ಹೆಂಡತಿಯನ್ನು ಕೊಚ್ಚಿ ಸ್ವಿಮ್ಮಿಂಗ್ ಪೂಲಿಗೆ ಹಾಕಿದ್ದ. ಸಾಕ್ಷಿ ನಾಶದ ಭಾಗವಾಗಿ ಅಲ್ಲಿಗೆ ಹಸ್ತಿದ್ನೋ ಏನೋ. ಕನಕಪುರದ ತೋಟದ ಮನೆಯೊಂದರ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಶವ ಪತ್ತೆಯಾಗಿದೆ. ಪತ್ನಿಯನ್ನೇ ಕೊಲೆ ಮಾಡಿ ಶವವನ್ನು ಈಜುಕೊಳಕ್ಕೆ ಎಸೆದ ಪತಿ ಅರೆಸ್ಟ್ ಆಗಿದ್ದಾನೆ. 29 ವರ್ಷದ ಪ್ರತಿಭಾ ಮೃತದೇಹ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಬೆಟ್ಟಿಗೌಡನ ಪಾಳ್ಯದ ತೋಟದ ಮನೆಯಲ್ಲಿ ರಾತ್ರಿ ನಡೆದಿದ್ದೇ ವಿಚಿತ್ರ. ಮೃತ ಪ್ರತಿಭಾ ಆರೋಪಿ ಬಾಬುವಿನ 2ನೇ ಪತ್ನಿ. ಇವನಿಗೆ 2ನೇ ಹೆಂಡ್ರಿ ಇವರು. ಆರೋಪಿಯನ್ನ ವಶಕ್ಕೆ ಪಡೆದು ಪೊಲೀಸರಿಂದ ತೀವ್ರ ವಿಚಾರಣೆ. ಕಟ್ಟಿಕೊಂಡ ಹೆಂಡತಿ ನೋಡಿ, ಆ 3 ಗಂಟೆಗೆ ಕಟ್ಟು ಬಿದ್ದು ತಂದೆ ತಾಯಿ ಮಕ್ಕಳನ್ನ ಬಿಟ್ಟು ಬಂದಿರ್ತಾರೆ. ಹೆಣ್ಣುಮಕ್ಕಳು ನೋಡಿಕೊಳ್ಳೋದಕ್ಕೆ ಬೆನ್ನಿನ ಕೆಳಗೆ ನಿನಗೆ ತಾಕತ್ ಇಲ್ದಲೇ ಇದ್ದರೆ ಊರು ಬಿಟ್ಟು ಓಡೋಗು. ಅಥವಾ ನಿನಗಿಷ್ಟ ಆಗದೇ ಇದ್ದದ್ದು ಹೆಂಡತಿಯಿಂದ ಕಂಡು ಬಂದಿದ್ರೆ ಡಿವೋರ್ಸ್ ಮಾಡು. ನನ್ನ ಹೆಂಡತಿ ಆರಂಭದಲ್ಲಿ ಸ್ವಲ್ಪ ಚೆನ್ನಾಗಿದ್ಲು, ಅಚ್ಚುಕಟ್ಟಾಗಿ ಮೈ ತುಂಬಿಕೊಂಡಿದ್ಲು, ಬರಬರುತ್ತೆ ಸ್ಲಿಮ್ ಆಗವಳೆ, ನನ್ನ ಕಣ್ಣಿಗೆ ಏನು ಹಿಡಿಸ್ತಾ ಇಲ್ಲ ಅನ್ನೋದಿದ್ರೆ ಕಾನೂನುಬದ್ಧವಾಗಿ ವಿಚ್ಛೇದನ ಕೊಟ್ಟು ಬೇರೆ ಮದುವೆ ಆಗು. ಕೊಚ್ಚಿ ಕೊಲ್ಲುವುದಕ್ಕೆ ನಿನಗೆ ಯಾರು ಕೊಟ್ಟಿದ್ದ ಅಧಿಕಾರ? ನಿಜಕ್ಕೂ ಕೂಡ ದುರಂತ ಇದು ನಮ್ಮ ರಾಜ್ಯದ್ದು. ನಿಜಕ್ಕೂ ದುರಂತ. ಹೆಣ್ಣು ಮಕ್ಕಳನ್ನ ಕೊಚ್ಚಿ ಕೊಲ್ಲುವುದಾದರೆ ಇದಕ್ಕಿಂತ ದೊಡ್ಡ ಷಂಡ ಯುದ್ಧ ಮತ್ತೊಂದು ಯಾವುದಿದೆ? ಕೌಟುಂಬಿಕ ಸಮಸ್ಯೆಗಳು ನೂರಾರು ಇರ್ತವೆ. ಕೌಟುಂಬಿಕ ಕಲಹಗಳು ಸಾವಿರಾರು ಆಗ್ತವೆ. ಪ್ರತಿ ಕೌಟುಂಬಿಕ ಕಲಹಕ್ಕೂ ಹೆಂಡತಿಯ ಕುತ್ತಿಗೆಯ ಮೇಲೆ ತಲವಾರು ಇಡುವುದೊಂದೇ ಪರಿಹಾರ ಆಗಿದ್ರೆ ಈ ಭಾರತದ ಭೂಮಿಯಲ್ಲಿ ಜನರಿಲ್ಲದೆ ಬರೀ ಜಾನುವಾರು ಬದುಕಬೇಕಾಗಿ ಬರುತ್ತೆ. ಒಂದೊಂದು ಪ್ರಾಬ್ಲಮ್ಮಿಗೂ ಕೊಲ್ಲುವುದೇ ಪರಿಹಾರ ಆದರೆ ಬದುಕೋದು ಯಾರು? ಮತ್ತೆ ಗಂಡನಿಗೆ ಹೆಂಡತಿ ಇಲ್ಲ, ಮಕ್ಕಳಿಗೆ ತಾಯಿ ಇಲ್ಲ. ಈ ಹೆಣ್ಣು ಮಗಳನ್ನ ಹೆತ್ತು ತಾಯಿ ಆಕೆ ಅನಾಥೆ. ಹೆತ್ತು ಕರಳಿನ ಸಂಕಟ, ಅದಕ್ಕೆ ಮುಲಾಮ್ ಹಚ್ಚೋರು ಯಾರು? ಗಂಡನ ಈ ಒಂದು ಭೀಕರತೆ ಕಂಡು ಕನಕಪುರವೇ ಬೆಚ್ಚಿ ಬಿದ್ದಿದೆ. ಪತ್ನಿಯ ಮೃತ ಶರೀರ ಅನುಮಾನಾಸ್ಪದವಾಗಿ ಅದೆಲ್ಲ ತೋಟದ ಮನೆಯಲ್ಲಿ ಪತ್ತೆಯಾಗಿತ್ತಂತೆ. ಕೊಚ್ಚಿ ಎಸೆದಿರಬಹುದು ಎಂದು ಪೊಲೀಸರ ಅಂದಾಜು. ತನಿಖೆ ಆಗ್ತಾ ಇದೆ. ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.